ಹಾಯ್ ಫ್ರೆಂಡ್ಸ್, ಚಿಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಮೆರೂನ್ ಕಲರ್ ಸಿಂಧೂರು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ರೀ. ಯಾವುದೇ ಕೆಮಿಕಲ್ ಇಲ್ಲದೇ ಮನೆಯಾಗ ಸುಲಭವಾಗಿ ಈಸಿಯಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ರೀ. ಖಂಡಿತ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತದ ಅಂತ ಅಂದ್ಕೊಂಡಿನಿ ರೀ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಬರ್ರಿ ಈಗ ಸ್ಟಾರ್ಟ್ ಮಾಡಮ್ಮಿ ಮೆರೂನ್ ಕಲರ್ ಸಿಂಧೂರು ಯಾವ ಥರ ಮಾಡೋದು ಅಂತೇಳಿ. ಭಾಳ ಅಂದ್ರೆ ಭಾಳ ಈಸಿ ಅದ ಫ್ರೆಂಡ್ಸ್. ಎಷ್ಟೋ ಜನಕ್ಕೆ ಮನೆಗೆ ಯಾವ ಥರ ಕುಕ ಮಾಡೋದು, ಯಾವ ಥರ ಸಿಂಧೂರು ಮಾಡೋದು ಅಂಥೇಳಿ ಗೊತ್ತೇ ಇರೋದಿಲ್ಲ ರೀ. ಅದಕ್ಕೆ ನಾನು ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಹೊರಗಿನ ತರಗತಿ ನಾವೇ ಮನೆಯಾಗ ಮಾಡಿಕೊಂಡು ಸಿಂಧೂರು ಹಚ್ಕೋಬೋದು, ಕುಕಮ್ ಹಚ್ಕೋಬೋದು ಫ್ರೆಂಡ್ಸ್. ಸದ್ಯಕ್ಕೆ ನಾನೀಗ ಮೆರೂನ್ ಕಲರ್ ಸಿಂಧೂರು ತೋರಿಸ್ತಿದ್ದೀನಿ ರೀ ನಿಮಗೆಲ್ಲ. ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ಬರ್ರಿ ಈಗ ಸ್ಟಾರ್ಟ್ ಮಾಡಿ ಯಾವ ಥರ ಮೆರೂನ್ ಕಲರ್ ಸಿಂಧೂರು ಮಾಡೋದು ಅಂತೇಳಿ. ಫ್ರೆಂಡ್ಸ್ ನೋಡಿರಿ, ನಾನಿಲ್ಲಿ ಒಂದು ಬಟಲ್ ತೊಗೊಂಡಿನಿ ರೀ. ಒಂದು ಸಣ್ಣದು ಸ್ಟೀಲ್ ಕಲರ್ ಬಟಲ್ ತೊಗೊಂಡಿನಿ. ಹಾಗೆ ನೋಡಿರಿ ಅರ್ಶಿನ ಡಬ್ಬನ ತೊಗೊಂಡಿನಿ ಫ್ರೆಂಡ್ಸ್. ಹಾಗೆ ತಿಂಬ ಸೋಡಾ ಅಡುಗೆಗೆ ಏನು ಯೂಸ್ ಮಾಡ್ತೀವಲ್ಲ ರೀ, ಆ ಸೋಡಾ ತೊಗೊಂಡಿದ್ದೀವಿ. ಕೆಲವೊಂದು ಕಡೆ ಅಡುಗೆ ಸೋಡಾ, ಕೆಲವೊಂದು ಕಡೆ ತಿಂಬ ಸೋಡಾ ಅಂತಾರೆ ಫ್ರೆಂಡ್ಸ್. ಈಗ ನೋಡಿರಿ ಒಂದು ಅರ್ಧದೋಳಷ್ಟು ನಿಂಬೆಕಾಯಿನ ಕಟ್ ಮಾಡ್ಕೊಂಡು ತೊಗೊಂಡಿನಿ. ಈಗ ನೋಡಿರಿ ನಾನು ಇಲ್ಲಿ 1-2 ಚಮಚದಷ್ಟು ಅರಿಶಿನ ಹಾಕ್ಕೊಂಡಿನಿ. ಈಗ ಇದಕ್ಕೆ ನೋಡಿರಿ ಒಂದು ಅರ್ಧ ಚಮಚದಷ್ಟು ತಿಂಬ ಸೋಡಾ ಏನು ತೊಗೊಂಡಿನಲ್ರಿ ನಾನು, ಅದನ್ನು ಹಾಕೋತಿದ್ದೀನಿ. ಈಗ ನೋಡಿರಿ ಹಾಗೆ ನಿಂಬೆಕಾಯಿ ಹುಳಿ ಹಿಂಡ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ನಾನು ಇಷ್ಟೇ ಫ್ರೆಂಡ್ಸ್, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ಲಿಂದ ನಾವು ಮನೆಗೆ ಸಿಂಧೂರನ್ನ ರೆಡಿ ಮಾಡ್ಕೋಬೋದು ರೀ. ಕೂಕಮ್ನು ಅಷ್ಟೇ ಫ್ರೆಂಡ್ಸ್, ಭಾಳ ಅಂದ್ರೆ ಭಾಳ ಸುಲಭವಾಗಿ ಕೂಕಮ್ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ನೋಡಿರಿ ನಿಂಬೆ ಹಣ್ಣನ್ನು ಈ ಥರ ಹಿಂಡ್ಕೊಂಡು ಈ ಥರ ಚೆಂದ ಕಲಿಸ್ಕೊಂಡು ಬರ್ಬೇಕು ರೀ. ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್. 1-2 ನಿಮಿಷ ಇದೇ ಥರ ಕಂಟಿನ್ಯೂ ಆಗಿ ಕಲಿಸ್ದೇವು ಅಂದ್ರೆ ಚೆಂದ ಮೆರೂನ್ ಕಲರ್ ಟರ್ನ್ ಆಗ್ತದೆ ರೀ ಇದು. ನೋಡಿರಿ ನಾನು ಚೆಂದ ಕಲಿಸ್ಕೊಂಡು ಬರ್ತೀನಿ ಈಗ ಫ್ರೆಂಡ್ಸ್. ನೋಡಿರಿ ನೀವು ನೋಡ್ತಿರ್ಬೋದು 2 ನಿಮಿಷ ಇದೇ ಥರ ಕಲಿಸಿದ್ದೀನಿ ರೀ. ನೋಡಿರಿ ಯಾವ ಥರ ಆಗ್ಯದ ಅಂತ ಹೇಳ್ಬಿಟ್ಟು. ಫುಲ್ ಅರ್ಶಿನ ಕಲರ್ ಇದ್ದಿದ್ದು ಫುಲ್ ಮೆರೂನ್ ಕಲರ್ ಆಗ್ಯದ ನೋಡಿರಿ. ಈಗ ಇದ್ರೊಳಗಿದ್ದು ಬೀಜನ, ನಿಂಬೆ ಹಣ್ಣಿನ ಬೀಜನ ತೆಗ್ದಿಲ್ಲ ಫ್ರೆಂಡ್ಸ್, ಹಾಗೆ ಹಿಂಡ್ಕೊಂಡಿದ್ರಿ. ಈಗ ಇದ್ರೊಳಗಿರೋ ಬೀಜನ ಒಂದೊಂದಾಗಿ ತಕ್ಕೋತಿದ್ದೀನಿ ನೋಡಿರಿ ನಾನು. ನೀವು ಬೇಕಾದ್ರೆ ಫಸ್ಟೇ ಬೀಜ ತೆಗೆದು ನಿಂಬೆ ಹಣ್ಣಿನ ಹುಳಿನ ಹಿಂಡ್ಕೋಬೋದು ಫ್ರೆಂಡ್ಸ್. ನೋಡಿರಿ ಇದೇ ಥರ ಕೈ ಬಿಡಲ್ಗತ್ಲಿ ಚೆಂದ ಕಲ್ಸ್ಕೊಂಡು ಚೆಂದ ಮೆರೂನ್ ಕಲರ್ ಆಗ್ತದೆ ನೋಡಿರಿ. ಕೂಕಮ್ನು ಇಷ್ಟೇ ಫ್ರೆಂಡ್ಸ್, ಭಾಳ ಸುಲಭ ಅದ ರೀ. ನೀವು ಬೇಕಾದ್ರೆ ಇದನ್ನೇ ಕೂಕಮ್ ಆಗನು ಹಚ್ಕೋಬೋದು. ಇದು ನೋಡಿರಿ ಜಿಗಿ ಉಟ್ಲಕ್ಕ ಸ್ವಲ್ಪ ತುಪ್ಪ ಹಾಕಬೇಕು ಫ್ರೆಂಡ್ಸ್. ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕಬೇಕು. ವಿಡಿಯೋ ಮಾಡಿದ್ದೀನಿ ಅಂಬದ್ರಾಗೆ ಇದ್ದೀನಿ ರೀ. ಅದು ಏನಾಗ್ಯದ ಅಂದ್ರೆ ಕ್ಯಾಮ್ರಾದಾಗ ಹೋಗಿ ಕುಂತದ ಫ್ರೆಂಡ್ಸ್. ನಾನು ವಿಡಿಯೋ ಮಾಡ್ಲತ್ತೀನಿ ಅಂಬದ್ರಾಗ ಫೋನ್ ಹಾಗೆ ಇಟ್ಬಿಟ್ಟಿನಿ ರೀ. ಅದು ಕ್ಯಾಮ್ರಾ ಆನ್ ಇತ್ತು, ಹಂಗಂತೇಳಿ ವಿಡಿಯೋನ ಬಂದಿಲ್ಲ ಫ್ರೆಂಡ್ಸ್. ಹಂಗಂತ ಹೇಳ್ತಿದ್ದೀನಿ ನಾನು ನಿಮ್ಗೆ. ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕಿದೆ ಅಂದ್ರೆ ಐತ್ರಿ. ನೋಡಿರಿ ಫುಲ್ ಯೆಲ್ಲೋ ಕಲರ್ ಇದ್ದಿದ್ದು ಮೆರೂನ್ ಕಲರ್ ಆಗ್ಯದ, ನೀವು ನೋಡ್ತಿರ್ಬಹುದು. ಈಗ ನೋಡಿರಿ ಇದಕ್ಕೆ ಸ್ವಲ್ಪ ಬಿಸಿಲಿಗೆ ಒಯ್ದಿಕ್ತೀನಿ ಫ್ರೆಂಡ್ಸ್. ನಾನು ಬಿಸಿಲಂದ್ರೂ ಫುಲ್ ಖಡಕ್ ಏನು ಬಿಸಿಲು ಇರಬಾರ್ದು ರೀ, ಜಸ್ಟ್ ನೆರಳು ಥರ ಇತ್ತು ಅಂದ್ರೆ ಸಾಕು. ಗಾಳಿ ಎಲ್ಲ ಹತ್ತದ ನೋಡಿರಿ, ಆ ಥರ ಇದ್ದಾಗ ನಾನು ಒಯ್ದಿಕ್ತಿದ್ದೀನಿ. ನೋಡಿರಿ ಇಲ್ಲಿ ಹೊರಗಡೆ ಡ್ರಮ್ ಮೇಲೆ ಇಕ್ಕಿದ್ದೀನಿ ರೀ ನಾನು. ನೋಡಿರಿ ಅಲ್ಲಿ ಬಿಸಿಲದಲ್ರಿ, ಇಲ್ಲಿ ಸ್ವಲ್ಪ ನೆಲ್ಲಿಗೆ ಇಕ್ಕೋತಿದ್ದೀನಿ. ನೋಡಿರಿ ಬಿಸಿಲು ಸ್ವಲ್ಪ ಇದು ಆರ್ತು 1-5 ನಿಮಿಷ ಅಂದ್ರೆ ಭಾಳ ಚಂದ ಆಗ್ತದೆ ನೋಡಿರಿ. ಈಗ ಆರ್ಯದ, ನೀವು ನೋಡ್ತಿರ್ಬೋದು ಫುಲ್ ಮೆರೂನ್ ಕಲರ್ ಆಗ್ಯದ. ಈಗ ನೋಡಿರಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರ್ಬೇಕು ರೀ. ನಾನು ಇಲ್ಲೊಂದು ಇಯರ್ಬಡ್ಸ್ ತೊಗೊಂಡಿನಿ, ಇದರಿಂದ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಚಂದ ಮಿಕ್ಸ್ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್. ಸಿಂಧೂರು ಹಾಕಬಾರ್ದು ಊರಲ್ಲಮ್ಮ ಫ್ರೆಂಡ್ಸ್. ನೋಡಿರಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಬಂದಿದ್ದೈತೆ, ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಆಗ್ಯದ ಅಂತ ಹೇಳ್ಬಿಟ್ಟು. ಈಗ ನಿಮ್ಮ ಹತ್ರ ಈಗ ಸಿಂಧೂರು ಡಬ್ಬಿ ಇದ್ದರೆ ಸಿಂಧೂರು ಡಬ್ಬ್ಯಾಗ ಹಾಕಿ ತುಂಬ್ಕೊರಿ. ಇಲ್ಲಾಂದರೆ ಯಾವ್ದಾರ ವೇಸ್ಟ್ ಡಬ್ಬಿ ಇರ್ತದೆ ನೋಡಿರಿ ಸಣ್ಣದಾಗಿ, ಆ ಡಬ್ಬ್ಯಾಗ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನೋಡಿರಿ ಸ್ವಲ್ಪ ಥಿಕ್ ಅನ್ನಿಸ್ಲತ್ತದ ರೀ, ಸ್ವಲ್ಪ ಗಾಢ ಅಂತ ಅನ್ನಿಸ್ಲತ್ತ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಂಡು ಹೊಂಟಿದ್ದೀನಿ ರೀ ನಾನು. ನೋಡಿರಿ ಈ ಥರ ಆಗಬೇಕು ನಾ ಹಾಕ್ಕೊಂಡಿದ್ದು ಫ್ರೆಂಡ್ಸ್. ಈಗ ನೋಡಿರಿ ನಾನು ಹಚ್ಕೊಂಡು ತೋರಿಸ್ತೀನಿ ರೀ ನಿಮ್ಗೆ ಯಾವ ಥರ ಕಾಣ್ತದ ಅಂತ ಹೇಳ್ಬಿಟ್ಟು. ಭಾಳ ಮಸ್ತ್ ಕಾಣ್ತದ ಫ್ರೆಂಡ್ಸ್. ನೀವಂತೂ ಈ ಥರ ಇಷ್ಟು ಈಸಿ ಅದ ಮನೆಗೆ ಸಿಂಧೂರು ಮಾಡ್ಕೊಳ್ಳೋದು ಅಂತ ಅಂತಿರ್ಬೋದು. ಅಷ್ಟು ಈಸಿ ಅದ ರೀ. ಗೊತ್ತಿಲ್ಲದವ್ರಿಗೆ ಯಾವ ಥರ ಮಾಡಬೇಕು ಯಾವ ಥರ ಇಲ್ಲ ಅಂಥೇಳಿ ಗೊತ್ತೇ ಆಗೋದಿಲ್ಲ ಫ್ರೆಂಡ್ಸ್. ನೋಡಿರಿ ಎಷ್ಟು ಚೆಂದ ಆಗ್ಯದ ಅಂತ ಹೇಳ್ಬಿಟ್ಟು. ಫುಲ್ ಸ್ಮೂತ್ ಕೂಡ ಆಗ್ಯದ ಫ್ರೆಂಡ್ಸ್. ಯಾವುದೇ ಕೆಮಿಕಲ್ ಇಲ್ಲದೆ ಮನೆಗೆ ಮಾಡ್ಕೋಬೋದು ರೀ ಸುಲಭವಾಗಿ ಸಿಂಧೂರು ಕುಂಕುಮ ಎಲ್ಲ. ನಾನು ನೆಕ್ಸ್ಟ್ ವಿಡಿಯೋದಾಗ ಕುಂಕುಮ ಯಾವ ಥರ ರೆಡ್ ಕಲರ್ ಕುಂಕುಮ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ ನಾನು ಹಚ್ಕೊಂಡು ತೋರಿಸ್ತಿದ್ದೀನಿ ರೀ ಆಲ್ರೆಡಿ. ಅದೇ ನಾನು ಇಯರ್ಬಡ್ಸ್ ಏನು ತೊಗೊಂಡು ಮಿಕ್ಸ್ ಮಾಡಿದ್ದೀನಿ ಅಲ್ರಿ, ಅದನ್ನಿಂದೆ ಹಚ್ಕೊಂಡು ತೋರಿಸ್ತಿದ್ದೀನಿ ನೋಡಿರಿ ಯಾವ ಥರ ಕಾಣುತ್ತದ ಅಂತ ಹೇಳ್ಬಿಟ್ಟು. ಇದು ಸ್ವಲ್ಪ ಆರ್ತು ಅಂದ್ರೆ ಇನ್ನೂ ಗಾಢ ಚಂದ ಕಾಣ್ತದ ಫ್ರೆಂಡ್ಸ್.
ನೋಡಿರಿ ಸ್ವಲ್ಪ ಲೈಟಾಗಿ ಕಾಣತ್ತದ್ರಿ ನಿಮ್ಗೆ ಅದ್ರ ಭಾಳ ಚಂದ ಕಾಣತ್ತಿತ್ತು ಫ್ರೆಂಡ್ಸ್. ನಾನು ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ರೀ ಮನೆಗೆ ಸಿಂಧೂರು ಮಾಡೋದು ಎಷ್ಟು ಈಸಿ ಇದೆ ಅಂಥೇಳಿ. ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಯೂಸ್ಫುಲ್ ಅನಿಸಿತ್ತು ಅಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.